ನಮಸ್ತೆ ಕರ್ನಾಟಕ. ನಾಳೆ ಅಂದ್ರೆ ಅಕ್ಟೋಬರ್ 24 ಕನ್ನಡ ಸಿನಿಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ದಿಲ್ಮಾರ್ ಎಂಬ ಒಂದು ಅತ್ಯದ್ಭುತ ಸಿನಿಮಾ, ಆಕ್ಷನ್ ಅಂಡ್ ಲವ್ ಸ್ಟೋರಿಯ ಸಿನಿಮಾ ಕನ್ನಡಿಗರ ಮನಸ್ಸನ್ನ ಗೆಲ್ಲೋಕೆ ಬರ್ತಾ ಇದೆ. ಹುಡುಗಿರ ಮನ್ಸು ಚಂಚಲ ಅಂತ ಕೇಳಿದೀನಿ, ಆದ್ರೆ ಅವರು ಒಂದು ಹುಡುಗನ ಮನ್ಸಾರೆ ಇಷ್ಟಪಟ್ಬಿಟ್ರೆ ಅವ್ರ ಮನ್ಸಲ್ಲಿರೋ ಏಕಾಗ್ರತೆ ಮುಂದೆ ಆ ಬುದ್ಧ ಕೂಡ ಸೋತೋಗ್ತಾನೆ. ಪ್ರಾಣ ಕೊಡೋದಲ್ಲ ಕಣೋ ಪ್ರೀತಿ, ನಿನಗೋಸ್ಕರ ಬದುಕಿರಲ್ಲ. ಒಂದೇ ಪ್ರೀತಿ ಜೀವನ ಪೂರ್ತಿ. ನಾಯಕ ನಟನಾಗಿ ರಾಮ್ ಗೌಡ ನಟನೆಯನ್ನ ದಿಲ್ಮಾರ್ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಸೂಪರ್ ಆಗಿ ಅಭಿನಯವನ್ನ ಮಾಡಿದ್ದಾರೆ. ಅವರ ಇಷ್ಟು ವರ್ಷದ ಹಾರ್ಡ್ ವರ್ಕ್, ಡೆಡಿಕೇಶನ್ ನಿಜವಾಗ್ಲೂ ಪ್ರೋಮೋಗಳಲ್ಲಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಹಾಗೆ ಇರ್ತಾನೆ, ಸಡನ್ ಆಗಿ ಅವ್ನ ಬೆರಳನ್ನ ತಗೊಂಡೋಗಿ ಮೆದ್ಲ ಹತ್ರ ಇಟ್ಕೊಂತಾನೆ, ಇದ್ದಕ್ಕಿದ್ದಂಗೆ ಬದಲಾಗ್ಬಿಡ್ತಾನೆ. ಇನ್ನ ಅದಿತಿ ಪ್ರಭುದೇವ ಬಗ್ಗೆ ಹೇಳೋದೇ ಬೇಡ. ತೆಲುಗಿನ ನಟಿ ಡಿಂಪಲ್ ಆಯ್ತಿಯವರು ಕೂಡ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಇನ್ನ ಸಿನಿಮಾದಲ್ಲಿ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಇದ್ದಾರೆ, ಶರತ್ ಲೋಹಿತಾಶ್ವ, ಅಶೋಕ್, ಇನ್ನು ಅನೇಕರು ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಈಗಾಗಲೇ ಹಾಡು, ಟ್ರೈಲರ್ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ದಿಲ್ಮಾರ್ ಉತ್ತಮವಾದಂತಹ ಪ್ರಶಂಸೆಯನ್ನ ದಿಲ್ಮಾರ್ ಸಿನಿಮಾ ಪಡೆದುಕೊಂಡಿದೆ. ಯುವ ಪ್ರತಿಭೆಗಳೇ ಹೆಚ್ಚಾಗಿ ಈ ಚಿತ್ರದಲ್ಲಿ ಕಂಡು ಬರ್ತಾರೆ. ಆದ್ರೆ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿ ಮೂಡ್ ಬಂದಿದೆ. ಹುಡುಗರಿಗೆಲ್ಲ ಹಾಸ್ಪಿಟಲ್ ಹೋಗೋ ರೇಂಜಿಗೆ ಹೊಡೆದವನಂದ್ರೆ ಅವನ ಲವ್ ಸ್ಟ್ರಾಂಗ್. I want to kill him. ಈ ಸಿನಿಮಾವನ್ನ KGF ಸಿನಿಮಾದ ಡೈಲಾಗ್ ರೈಟರ್ ಚಂದ್ರಮೌಳಿ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಅವರ ಮೊದಲ ಸಿನಿಮಾ, ನಿರ್ದೇಶನವನ್ನ ಮಾಡ್ತಾ ಇರ್ತಕ್ಕಂಥ ಸಿನಿಮಾ ಈ ದಿಲ್ಮಾರ್. ಒಂದೊಂದು ಡೈಲಾಗ್ ಕೂಡ ತುಂಬಾ ಚೆನ್ನಾಗಿ ಜನರ ಮನಸ್ಸಿಗೆ ಮುಟ್ಟುತ್ತೆ. ಆ ರೀತಿಯಾದಂತಹ ಒಂದು ಸ್ಕ್ರಿಪ್ಟ್ ಅನ್ನ ಚಂದ್ರಮೌಳಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಈ ಯುವ ತಂಡಕ್ಕೆ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಇವರಿಗೆ ಸಿಕ್ಕಿರ್ತಕ್ಕಂಥದಕ್ಕೆ ನಟ ರಾಮ್ ಗೌಡ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ರೋರಿಂಗ್ ಸ್ಟಾರ್ ಶ್ರೀ ಮುರಳಿ, HD ಕುಮಾರಸ್ವಾಮಿ ಅವರು ಕೂಡ ಈ ತಂಡವನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಈ ತಂಡಕ್ಕೆ, ಯುವ ತಂಡಕ್ಕೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ರಾಮಗೌಡ ಅಂತಕ್ಕಂಥ ಸ್ನೇಹಿತರು ಈ ಒಂದು ಚಿತ್ರದಲ್ಲಿ ಯುವ ನಾಯಕನಾಗಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಈ ಒಂದು ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಉತ್ತಮವಾದಂತ ರೀತಿಯಲ್ಲಿ ಒಂದು ತಾಂತ್ರಿಕ ವರ್ಗದ ಹಲವಾರು ಯುವಕರ ಜೊತೆಗೂಡಿ ಅತ್ಯಂತ ಯಶಸ್ವಿಯಾದಂತ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾಡಿನ ಜನತೆಗೆ, ಚಿತ್ರಪ್ರೇಮಿಗಳಿಗೆ ಈ ಒಂದು ಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ, ತಮ್ಮಗಳ ಒಂದು ಸಹಕಾರವನ್ನ ತಮ್ಮೆಲ್ಲರಿಂದ ಈ ಒಂದು ಯುವಕರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದ ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂತ ಮನವಿಯನ್ನ ಮಾಡ್ತೇನೆ. ಇದೇ ತಿಂಗಳು 24ನೇ ತಾರೀಕು ಅತ್ಯುತ್ತಮವಾದ ರೀತಿಯಲ್ಲಿ ಬಂದಿರತಕ್ಕಂತ ಒಂದು ಚಿತ್ರ ದಿಲ್ಮಾರ್ ಅಂತಕ್ಕಂತ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಒಂದು ಶುಭ ಹಾರೈಕೆ ದೀಪಾವಳಿಯ ಒಂದು ಸಂದರ್ಭದಲ್ಲಿ ಅಂತಕ್ಕಂತ ಒಂದು ಮನವಿಯನ್ನು ಮಾಡೋದ್ರ ಜೊತೆಗೆ ಇವರೆಲ್ಲರಿಗೂ ಯಶಸ್ಸು ದೊರಕಲಿ ಅಂತಕ್ಕಂತ ಶುಭ ಹಾರೈಸ್ತೇನೆ. ಇನ್ನು ನಾಯಕ ನಟ ರಾಮ್ ಗೌಡ ಬಗ್ಗೆ ಒಂದೆರಡು ಮಾತನ್ನ ಹೇಳೋಕ್ ಬಯಸ್ತೇನೆ. ಆತ ತುಮಕೂರು ಜಿಲ್ಲೆ ಶಿರಾ ಹತ್ತಿರ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ್ರು. ಹಲವಾರು ವರ್ಷಗಳು ಟೆಲಿವಿಷನ್ ನಲ್ಲಿ ಶ್ರಮಪಟ್ಟು, ಕಷ್ಟಪಟ್ಟು ಹಂತವಾಗಿ ಬೆಳೆದು ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ ಅಲ್ಲಿಯೂ ಕೂಡ ಬಹಳ ವರ್ಷಗಳ ಪರಿಶ್ರಮದ ನಂತರ ಎಲ್ಲವನ್ನ ಕಲಿತು ಸಿನಿಮಾ ಮಾಡಬೇಕು ಅಂತ ಹಗಲಿರುಳು ಕಷ್ಟಪಟ್ಟು ಕಥೆಯನ್ನ ರೆಡಿ ಮಾಡಿ, ಟೀಮನ್ನ ರೆಡಿ ಮಾಡಿಕೊಂಡು, ಒಂದುಗೂಡಿಸ್ಕೊಂಡು, ಎಲ್ಲರನ್ನು ಕೂಡ ಜೊತೆಯಾಗಿ ಕರ್ಕೊಂಡು ಕನ್ನಡಿಗರಿಗೆ ಒಂದೊಳ್ಳೆ ಸಿನಿಮಾವನ್ನ ಕೊಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ಇಡೀ ತಂಡವನ್ನ ಕರ್ಕೊಂಡು ಬಂದಿದ್ದಾರೆ ರಾಮ್ ಗೌಡ. ದಯವಿಟ್ಟು ಕನ್ನಡಿಗರು ಈ ಯುವ ತಂಡವನ್ನ ಪ್ರೋತ್ಸಾಹಿಸಿ, ಅರಸಿ, ಆಶೀರ್ವದಿಸಿ ಅಂತ ಹೇಳ್ತಾ ದಿಲ್ಮಾರ್ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವನ್ನ ಇಡೀ ರಾಜ್ಯಾದ್ಯಂತ ಮಾಡ್ಲಿ, ಗೆಲ್ಲಲಿ ಅಂತ ಅವರಿಗೆ ಶುಭವನ್ನ ಕೋರ್ತೇನೆ. ಹಾಗೆ
ಕನ್ನಡಿಗರು, ಕರ್ನಾಟಕದ ಎಲ್ಲ ಜನತೆ ಈ ಯುವ ತಂಡಕ್ಕೆ ಆಶೀರ್ವದಿಸಿ ಈ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಮಸ್ಕಾರ.